ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಗೆಳೆಯರೇ, ಹೆಸರು, ಅಧಿಕಾರ ದಾಹ ಅತ್ಯಂತ ಅಪಾಯಕಾರಿ ಮತ್ತೊಂದಿಲ್ಲ. ಹೆಸರು ಸದಾ ಅನುಭವಿಸ್ತಾ ಇರಬೇಕು ಅನ್ನೋ ದಾಹ, ಹಪಾಹಪಿ ಮನುಷ್ಯರ ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂದರೆ ಎಂಥ ಕೆಳಮಟ್ಟಕ್ಕಾದರೂ ಹೇಯ ಕೃತ್ಯಕ್ಕಾಗೂ ಹಿಂದೆ ಮುಂದೆ ನೋಡದೆ ಇಳಿಸಿ ಬಿಡುತ್ತೆ. ಒಟ್ಟಾರೆ ಈ ಹೆಸರು ಮಾಡಬೇಕು, ಅಧಿಕಾರದ ಸಹಿತ ಇದಕ್ಕಿಂತ ಹೊರತಾಗಿ ಏನೂ ಇಲ್ಲ. ನಮ್ಮಲ್ಲೊಂದು ಗಾದೆ ಮಾತಿದೆ, ತಂಗಳು ಹಳಸಿತ್ತು, ನಾಯಿ ಹಸಿದಿತ್ತು, ಅನ್ನ ಹಳಸಿದ್ರು ಸರಿ, ವಾಸನೆ ಬಂದ್ರೇನು, ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಸ್ಥಿತಿ. ಇವತ್ತು ಕರ್ನಾಟಕ ರಾಜಕಾರಣ ಅಧಿಕಾರದ ವಾಸನೆ ಹಸಿದವರ ಸ್ಥಿತಿಯು ಇದೇ ಆಗಿದೆಯಾ? ಇಲ್ಲ ಏರ್ಪೋರ್ಟ್ನಲ್ಲಿ ನಿಂತು ಗೋಗರಿತ ಸ್ಥಿತಿ ಬರ್ತಿತ್ತ? ಹೆಸರು ಅಧಿಕಾರ ದಾಹ ಎನ್ನೋದು ತನ್ನನ್ನು ಮಿತ್ತಾಗಿ ಮಾರಾಟ ಮಾಡ್ಕೊತಾನೆ. ಅಧಿಕಾರ ಬೇಕು ಎನ್ನೋನು ಮೌಲ್ಯ, ಮಾನ, ಮರ್ಯಾದೆ ಎಲ್ಲವನ್ನು ಬಂಡವಾಳ ಮಾಡಿಕೊಳ್ತಾನೆ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ? ಅಧಿಕಾರ ಗುರಿಯೇ ಅಥವಾ ಸೇವಾ ಕೆಲಸ? ಸೇವೆ ಗುರಿಯಾದರೆ ಮಾನ ಉಳಿಯುತ್ತೆ, ಅಧಿಕಾರವೇ ಗುರಿಯಾದರೆ ಮಾನ ಹರಾಜು. ಗೆಳೆಯರೆ, ಮೈಸೂರು ಏರ್ಪೋರ್ಟ್ನಲ್ಲಿ CM, DCM, ಹೈಕಮಾಂಡ್ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದು, ಅವರ ಮೇಲೆ ನಂಬಿಕೆ ಇಲ್ಲದಂತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದು, ದೆಹಲಿಗೆ ಕರೆಸಿಕೊಳ್ತೇನೆ ಅಂತ ಟಾಟಾ ಬೈ ಬೈ ಹೇಳಿದ್ದು, ಇಷ್ಟಕ್ಕೆ CM, DCM ಮೈಸೂರಿಗೆ ಹೋಗ್ಬೇಕಿತ್ತ? ಇವತ್ತು ಅತಿ ಚರ್ಚೆ ಆಗ್ತಕ್ಕಂಥ ವಿಷಯ ಇದು. ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಮರುಗಳಿಗೆಯಿಂದ ಅವರೆಷ್ಟು ದಿನ, ಇವರೆಷ್ಟು ದಿನ, ನೀನ ನಾನ ಚರ್ಚೆ, ಭ್ರಷ್ಟಾಚಾರ ಬಿಟ್ಟರೆ ಮತ್ತೇನಾಗಿದೆ ರಾಜ್ಯದಲ್ಲಿ? ಹಾಗಾದರೆ ಏರ್ಪೋರ್ಟ್ನಲ್ಲಿ ಅಂಥದ್ದೇನೆ ನಡೀತು, ನೋಡ್ಕೊಂಡು ಬರೋಣ ಬನ್ನಿ. ಮೈಸೂರಿನಲ್ಲಿ ನಡೆದ ಒಂದು ದೃಶ್ಯ, ರಾಹುಲ್ ಗಾಂಧಿ ಭೇಟಿ, DCM, CM ಎರಡೂ ಪಾಳೆಯ ಭೇಟಿ ಮಾಡಿದ್ರು. ಆದರೆ ಅದು ರಾಜ್ಯಕ್ಕೆ ಗೌರವ ತರುವ ದೃಶ್ಯ ಆಗಬೇಕಿತ್ತು. ಬದಲಿಗೆ ಏನಾಯ್ತು? ನಾನಾ ನೀನಾ, ಕುರ್ಚಿ ಕೊಡ್ತೀರಾ ಇಲ್ವಾ, ಸಣ್ಣ ಮಕ್ಕಳ ರಚ್ಚೆ ಕೈಲ್ರಿ. ಸಣ್ಣ ಮಕ್ಕಳು ಅದು ಬೇಕೇ ಬೇಕು, ಕೊಡ್ತೀರಾ ಇಲ್ವಾ ಅಂತ ರಚ್ಚೆ ಹಿಡಿದಿಲ್ವಾ? ಹಾಗೆ ಇದು DCM ನಾನು ಬೇಕು ಕುರ್ಚಿ ಅನ್ನೋದು, CM ಕುರ್ಚಿ ಕೊಡೋದಿಲ್ಲ ಎನ್ನೋದು, ಹೈಕಮಾಂಡ್ ಹೇಳಿದ್ರೆ ಅದೇ ಲಾಸ್ಟ್ ಅಂತಾರೆ. ಒಟ್ಟಾರೆ ಕುರ್ಚಿ 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 ಬಿಟ್ಟರೆ ಬೇರೆ ವಿಷಯ ರಾಜ್ಯದಲ್ಲಿ ಚರ್ಚೆಯ ವಿಷಯವೇ ಇಲ್ಲ. ಇದು ರಾಜಕೀಯ ಕುರ್ಚಿ ಕಿತ್ತಾಟದ ಕುರುಡು ಹಸಿವ. ನಾನು ಕೊತ್ವಾಲನ ಶಿಷ್ಯ ಅಂತ ತಮ್ಮನ್ನು ತಾವೇ ಶಿವಕುಮಾರ್ ಅವರು ಪ್ರೊಡಕ್ಟ್ ಮಾಡಿಕೊಳ್ತಾರೆ. DK ಶಿವಕುಮಾರ್ ಅವರ ಏರ್ಪೋರ್ಟ್ ಸ್ಥಿತಿ ನೋಡಿದ್ರೆ ಇಂಥ ದೈನೇಶ ಸ್ಥಿತಿಗೆ ಬಂದಿಲ್ಲ ಕೊತ್ವಾಲ ಶಿಷ್ಯ ಅನಿಸುತ್ತೆ. ಒಂದು ಕಾಲದಲ್ಲಿ ಕೊತ್ವಾಲ ಅನಿಸಿಕೊಂಡ ನಾಯಕ, ಆದರೆ ಇವತ್ತು CM ಮಾಡ್ತೀರಾ ಇಲ್ಲೋ ಅಂತ ಕೇಳುವ ಸ್ಥಿತಿ. ಇದು ಅವಮಾನ ಅಲ್ವಾ? ಒಬ್ಬ ರಾಜಕೀಯ ತಂತ್ರಜ್ಞ, ಮಾಸ್ ಲೀಡರು, ಪಕ್ಷಕ್ಕೆ ಹೋರಾಡಿದ ನಾಯಕ ಅಧಿಕಾರದ ದಾಹದಲ್ಲಿ ತನ್ನ ರಾಜಕೀಯ ತೂಕವನ್ನೇ ತಗ್ಗಿಸಿಕೊಂಡ್ರ? ಕೊತ್ವಾಲನ ಶಿಷ್ಯನಿಗೆ ಈ ಸ್ಥಿತಿ ಬರಬಾರ್ದಿತ್ತು ಕಣ್ರಿ. CM, DCM ಕುರ್ಚಿ ತಿಕ್ಕಾಟ ವ್ಯಕ್ತಿಗಳ ಜಗಳ ಅಲ್ಲ, ಇದು ಕುರ್ಚಿ ರಾಜಕಾರಣ. ರಾಜ್ಯ ಆಡಳಿತ ದೆಹಲಿ ಹೈಕಮಾಂಡು ಮುಂದೆ ಕರ್ನಾಟಕ ನಾಯಕರು ಸಾಲಾಗಿ ನಿಲ್ಲೋದು. ಸಂದೇಶ ಏನು ಗೊತ್ತಿರಿ ರಾಜ್ಯದ ಜನತೆಗೆ? ನಮ್ಮ ರಾಜ್ಯದಲ್ಲಿ ನಾಯಕತ್ವ ದುರ್ಬಲ ಎನ್ನೋ ಅರಿವು ಬೇಡವಾ ಇವರಿಗೆ? ಒಬ್ಬರು ಮಾತ ಕೇಳಿದ್ರೆ ಸ್ವಂತಿಕೆ ಇಲ್ಲದೆ ಹೈಕಮಾಂಡ್ಗೆ ಅಡಬಿಟ್ಟಂತೆ ಅನಿಸಲ್ವ? ಇದು BJPಗೂ ಅನ್ವಯ. BJಪಿಯನ್ನು ಇಲ್ಲಿ ನಿರ್ಧಾರ ತಗೊಳ್ಳುವಂತ ತಾಕತ್ತಿರೋ ನಾಯಕರು ನಮ್ಮಲ್ಲಿ ಇಲ್ಲ ಬಿಡಿ. ಒಟ್ಟಾರೆ ನಿರ್ಣಯ ಶಕ್ತಿ ಇಲ್ಲ. ಇದು ವಿರೋಧ ಪಕ್ಷಕ್ಕಿಂತ ರಾಜ್ಯಕ್ಕೆ ಹೆಚ್ಚು ಹಾನಿ ಮಾಡುತ್ತೆ. ದೆಹಲಿಯಲ್ಲಿ ನಡೆಯೋದು ರಾಜಕೀಯ, ಆದರೆ ಇಲ್ಲಿ ಆಗೋದು ನಾಟಕ. ಕನ್ನಡಿಗರು, ಇಲ್ಲಿನ ವಾಸಿಗಳ ಪ್ರಶ್ನೆ ಅಂದರೆ ಬೆಲೆ ಏರಿಕೆ, ಬರ, ಉದ್ಯೋಗ, ಅಭಿವೃದ್ಧಿ. ಆದರೆ ಚರ್ಚೆ ಏನು ಮಾಡ್ತಿದ್ದಾರೆ? ಕುರ್ಚಿ ಯಾರಿಗೆ? ಇದನ್ನೇ ಜನ ನೋಡ್ತಾ ಇದ್ದಾರೆ ಮೌನವಾಗಿ. ಆದರೆ ಮರೆತಿಲ್ಲ, ಹೆಸರಿನ ದಾಹ, ಅಧಿಕಾರ ದಾಹ ಎರಡೂ ಅಪಾಯಕಾರಿ. ಇದು
ನಾಯಿಯ ಹಸುವಿನಂತಲ್ಲ, ಜನರ ವಿಶ್ವಾಸದ ಹಸಿವು. ಅಧಿಕಾರ ಸಿಕ್ಕಿದ್ರೆ ಸಾಕು ಎನ್ನುವ ಮನಸ್ಥಿತಿ ಒಂದು ದಿನ ಅಧಿಕಾರವನ್ನು ಕಿತ್ತುಕೊಡುತ್ತೆ. ಕರ್ನಾಟಕಕ್ಕೆ ಕುರ್ಚಿ ಯುದ್ಧ ಬೇಡ, ಕರ್ನಾಟಕಕ್ಕೆ ಬೇಕು ಗೌರವ ನಾಯಕತ್ವ. ಅಧಿಕಾರವೇ ಗುರಿಯಾದರೆ ಮಾನ ಮರ್ಯಾದೆ ಹರಾಜು. ಇವತ್ತು ನಡೆಯುತ್ತಿರುವ ಸಿಎಂ ಡಿಸಿಎಂ ಕಿತ್ತಾಟ ವ್ಯಕ್ತಿಗಳ ಜಗಳ ಅಲ್ಲ, ಇದು ರಾಜ್ಯ ಆಡಳಿತ ಕುರ್ಚಿ ರಾಜಕಾರಣ. ಸಿದ್ದು ಡಿಕೆ ಒಳ ಒಪ್ಪಂದದ ಮಾತು ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಬಳಿ ಏನಿತ್ತೋ ಅದು 4 ಗೋಡೆ ಒಳಗಿನ ರಹಸ್ಯ. ಆದರೆ ರಾಜಕೀಯ ಭಾಷೆ ಓದಿದರೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಮೊದಲು 2.5 ವರ್ಷ ಸಿದ್ದರಾಮಯ್ಯ, ಮತ್ತೆರಡು ವರ್ಷ ಡಿಕೆ. ಈ ಮಾತು ಡಿಕೆಗೆ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಅದು ರಾಜಕೀಯ ನಾಟಕ ಆಗುತ್ತೆ. ಅವರಿಗೂ ಗೊತ್ತಿದೆ, ಆದರೆ ಬಹಿರಂಗವಾಗಿ ಹೇಳ್ತಾ ಇಲ್ಲ, ಹಿಂಬಾಯಗಳಿಂದ ಹೇಳ್ತಾ ಇದ್ದಾರೆ ಅಷ್ಟೇ. ಯಾಕೆಂದ್ರೆ ಡಿ ಕೆ ಶಿ ಗೊತ್ತಿತ್ತು ರಾಜಸ್ಥಾನ ಬೆಲ್ಲೋಟ್ ಸಚಿನ್ ಪೈಲಟ್ ಕತೆ. ಉಪಮುಖ್ಯಮಂತ್ರಿ ಕುರ್ಚಿ ಇದ್ದರೂ ಸಿಎಂ ಆಗದ ಪೈಲಟ್ ಪಾಠ. ಈ ಪಾಠವೇ ಡಿ ಕೆ ಶಿಗೆ ಎಚ್ಚರಿಕೆ ಆಗಿತ್ತ. ಹಾಗಾಗಿ ಬೇರೆ ಬೇರೆ ಪ್ರಾಸನಗಳನ್ನ ಡಿ ಕೆ ಸಿ ಮಾಡಿದ್ರ ಗೊತ್ತಿಲ್ಲ ಕಾಣ್ರಿ. ಅದಕ್ಕಾಗಿ ಡಿ ಕೆ ಪರೋಕ್ಷ ಟಾಂಗ್ ಕೊಟ್ರ. ಹೈಕಮಾಂಡ್ ಮಾತಿಗೆ ಸವಾಲು ಹಾಕಿ ಕುಂಭಮೇಳದಲ್ಲಿ ಮಿಂದ್ರು. ನನ್ನನ್ನು ಸಿ ಎಂ ಮಾಡ್ತಿದ್ರೆ ಪೈಲಟ್ ಹಾಗೆ ಸುಮ್ಮನಾಗೋಲ್ಲ ಎಂಬ ಸಂದೇಶ ಕೊಟ್ರ. ನನ್ನ ದಾರಿ ಬೇರೆ ಇದೆ ಅಂತ ಹೇಳುವ ಪ್ರಯತ್ನ ಮಾಡಿದ್ರು. ಆಮೇಲೆ ಅಮಿತ್ ಶಾ ಭೇಟಿ ಮಾಡಿದ್ರು. ಕಾರಣ ಕೊಟ್ಟಿದ್ದು ಬೇರೆ, ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಬೇಕಿತ್ತು ಸಚಿವರತ್ತ ಅಂತ. ಆದರೆ ಪರೋಕ್ಷವಾಗಿ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿದ್ದ ಬೇರೆ. ಇದು ರಾಜಕೀಯದ ಡಬ್ಬಲ್ ಸಿಗ್ನಲ್ ಆಟ ಅಲ್ವಾ? ಹಾಗಂತ ಡಿ ಕೆ ಶಿ ಕಾಂಗ್ರೆಸ್ ಬಿಟ್ಟು ಹೋಗ್ತಾರ? ಡಿ ಕೆ ನೇರವಾಗಿ ಹೇಳೋದಿಲ್ಲ, ಆದರೆ ಬೆಂಬಲಿಗರ ಮೂಲಕ ಎಲ್ಲಿಗೆ ಸಂದೇಶ ಮುಟ್ಟಬೇಕು ಅಲ್ಲಿಗೆ ಮುಟ್ಟಿಸುವ ಪ್ರಯತ್ನ. ಆದರೆ ತಕ್ಷಣ ಸಾವರಿಸಿಕೊಂಡು ನಾನು ಪಕ್ಕ ಕಾಂಗ್ರೆಸ್, ಪಕ್ಷಕ್ಕೆ ದ್ರೋಹ ಮಾಡಲ್ಲ, ನಿಷ್ಠಾವಂತ ಕಾರ್ಯಕರ್ತ ಅಂತಾರೆ. ಒಂದ್ ಕಡೆ ಬೆದರಿಕೆ, ಇನ್ನೊಂದು ಕಡೆ ನಿಷ್ಠೆ ಪ್ರದರ್ಶನ. ಇದೇ ರಾಜಕೀಯ ದ್ವಂದ್ವ ಅಲ್ಲ? ಅಧಿವೇಶನದಲ್ಲಿ ನಿಂತು ನಮಸ್ತೆ ಸದಾ ಒತ್ತಲೆ ಅಂತಾರೆ. ಹಾಗೆ RSS ಗೀತೆ ಹಾಡುವ ಮೂಲಕ ನನಗೂ RSSಗೂ ಟಚ್ ಇದೆ ಅಂತ ತೋರಿಸುವ ಪ್ರಯತ್ನ ಮಾಡ್ತಾರೆ. ಹಾಗೆ ಹೈಕಮಾಂಡಿಗೂ ನಿಷ್ಠೆ ತೋರಿಸೋದಕ್ಕೆ ಕ್ಷಮೆ ಕೇಳುವ ಭಾಷಣ. ಇನ್ನೊಂದು ಕಡೆ ದೇವಸ್ಥಾನ ಪೂಜೆ ಪುನಸ್ಕಾರ, ಆ ಟೆಂಪಲ್ ರನ್ನು, ಭಾಷಣ ಶೈಲಿ ಪಕ್ಕ ಹಿಂದೂ ನಾಯಕರ ಸ್ಟೈಲ್ ಕಾಣ್ರಿ. ಪ್ರಶ್ನೆ ಒಂದೇ, ಇದು ನಂಬಿಕೆಯೇ ಅಥವಾ ಅಧಿಕಾರಕ್ಕೆ ಪ್ಯಾಕೇಜ? ಆ ಕಡೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೂ ಪ್ರೀತಿ. ಈಗ ಮನೆಗೆ ಫಂಕ್ಷನ್ ಆಗಿರುತ್ತೆ, ಅತಿಥಿಗಳನ್ನು ಕರಿತೀರಿ. ಹಾಗೆ ಅತಿಥಿಗಳು ಬಂದ ಮೇಲೆ ಅಕ್ಕಿ ಖರ್ಚಾಗಲೇಬೇಕಲ್ವಾ? ಇವಾಗ ಎರಡು ಉಳಿಬೇಕು ಅಂತಂದ್ರೆ ಅದು ಕಷ್ಟ ಅಲ್ಲ. ಇದು ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಸಹಿತ ಹೀಗೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ರಾಹುಲ್ ಗಾಂಧಿ ಮೈಸೂರಿಗೆ ಬಂದಾಗ ಅದು ರಾಜ್ಯದ ಗೌರವ ಕ್ಷೀಣವಾಗುತ್ತಿತ್ತ. ಆದ್ರೆ ಏನಾಯ್ತು? CM DCM ಸಣ್ಣ ಮಕ್ಕಳ ರಸ್ತೆ ಹೇಳಿದಂತೆ, ನನ್ನ ಯಾವಾಗ CM ಮಾಡ್ತೀರಾ, ಬಜೆಟ್ ಮಂಡಿಸಲ್ಲ, ನಾನು ಬಜೆಟ್ ಮಂಡಿಸಲ್ಲ ಅಂತ ಅವಲತ್ತುಕೊಳ್ಳುವ ಮೂಲಕ 6 ಕೋಟಿ ಕನ್ನಡಿಗರ ಮಾನ ಏರ್ಪೋರ್ಟ್ನಲ್ಲಿ ಹರಾಜು. ಡಿ ಕೆ ನಾನು ಪಕ್ಷಕ್ಕೆ ದ್ರೋಹ ಮಾಡಲ್ಲ, ನಾನು ಶಿಷ್ಟಾವಂತ. ಅದೇ ಸಮಯದಲ್ಲಿ ಒಂದು ಮೌನದ ಗೋಗರೆತ, ನನ್ನನ್ನು CM ಮಾಡ್ರಿ. ಇದು ಬೇಡಿಕೆ ಅಲ್ಲ, ಇದು ದಾಹ. ದೆಹಲಿಯಲ್ಲಿ ನಡೆಯೋದು ರಾಜಕೀಯ, ಇಲ್ಲಿ ಆಗೋದು ನಾಟಕ. ಆದರೆ ಚರ್ಚೆ, ಕುರ್ಚಿ ಯಾರಿಗೆ ಇದಕ್ಕಿಂತ ದೊಡ್ಡ ಪ್ರಹಸನ ಏನು ಬೇಕು? ಕುರ್ಚಿ ಯುದ್ಧ ಬೇಡ, ಕರ್ನಾಟಕಕ್ಕೆ ಬೇಕು ಗೌರವ ನಾಯಕತ್ವ. ರಾಹುಲ್ ಗಾಂಧಿ ದೆಹಲಿಗೆ ಬನ್ನಿ ಅಂದಿರೋದು ಅಧಿಕಾರ ಹಂಚಿಕೆಗಿಂತಲೂ ಅಲ್ವೇ ಅಲ್ಲ. ಈಗಾಗಲೇ ಅಸ್ಸಾಂ ಚುನಾವಣೆ ಸಮಿತಿಯಲ್ಲಿ ಡಿಕೆ ಇದ್ದಾರೆ. ಚುನಾವಣೆ ಖರ್ಚು ವೆಚ್ಚ ಬಂಡವಾಳ ಚರ್ಚೆಗೆ ಅಸ್ಸಾಂ ಗೆದ್ದು ಬನ್ನಿ, ನಂತರ CM ಸ್ಥಾನ ಚರ್ಚೆ ಮಾಡೋಣ ಅನ್ನದಿದ್ದರೆ ಆಮೇಲೆ ಹೇಳಿ. ಅಸ್ಸಾಂ ಸೋತರೆ DKC CM ರೇಸ್ನಿಂದಲೇ ಔಟು. ಸಿದ್ದರಾಮಯ್ಯ DK ಕುರ್ಚಿ ಫೈಟು. ಹೈಕಮಾಂಡಿಗಂತೂ ಬಿಸಿ ತುಪ್ಪ. ಆಗಾಗ ಹೈಕಮಾಂಡ್ ಮುಂಗೈಗೆ ಬೆಲ್ಲ ಸವರಿ ಸಮಾಧಾನ ಮಾಡುತ್ತೆ. DKC ಕನಸು ಕಾಣ್ತಾ ಇರ್ತಾರೆ.
ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆ ಮಾತುಕತೆ ಏನಿತ್ತು ಎನ್ನುವುದು ಹೈಕಮಾಂಡ್ 4 ಗೋಡೆ ಒಳಗೆ ಉಳಿದ ರಹಸ್ಯ. ಆದರೆ ಮಾತಿನ ಧಾಟಿ ರಾಜಕೀಯ ವಾಸನೆ ನೋಡಿದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ. ಮೊದಲು 2.5 ವರ್ಷ ಸಿದ್ದು, ಮತ್ತೆ 2.5 ವರ್ಷ ಡಿಕೆ. ಒಬ್ಬ ಪ್ರಬಲ ನಾಯಕ ಈ ಹಂತಕ್ಕೆ ಬರುವುದು ಅಧಿಕಾರದಂತಹ ಎಷ್ಟು ಕೆಳಮಟ್ಟಿಗೆ ಇಳಿಯಬಹುದು ಎನ್ನುವುದರ ಜೀವಂತ ಉದಾಹರಣೆ ಅಲ್ವಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.